ಈಗ ನಾವು ತಾಯಿಯ ಗರ್ಭದಲ್ಲಿದ್ದಾಗಿಂದ ತಾಯಿಯ ಹೃದಯದ ಬಡಿತವನ್ನ ಕೇಳಿ ಲಯದೊಂದಿಗೆ ಈ ಭೂಮಿಗೆ ಬಂದಿದ್ದೇವೆ. ಆ ಲಯ ನಮ್ಮೆಲ್ಲರಲ್ಲೂ ಇದೆ. ಈಗ ನನ್ನ ಜೊತೆಗೆ ನೀವು ಲಯಬದ್ಧವಾಗಿ ಚಪ್ಪಾಳೆ ಹಾಕ್ತಾ ಬರ್ತೀರ. ರೆಡಿನಾ ಎಲ್ಲರೂ? ಈಗಲ್ಲ, ರೆಡಿ ಅಲ್ಲ, ನಾನು ನುಡಿಸೇ ಇಲ್ಲ. ರೆಡಿ? ಅಲ್ಲ, ನಾನು ನಿಂತಿದ್ದೀನಿ. ಈಗ ತಬಲಾ ಜೊತೆ ಒಂದ್ಸಲ ನೋಡೋಣ. ಈಗ ರೆಡಿ? ನೋಡಿ ಎಷ್ಟು ಅದ್ಭುತವಾಗಿ ಲಯ ಇದೆ. ಧ್ಯಾನ ಮತ್ತು ಭಾವದ ಹೃದಯದ ಭಾಷೆ ಹೇಗಿದೆ ಅಂದರೆ ಅಲ್ಲಿ ಯಾವುದೇ ತರಹದ ಶಬ್ದಗಳೇ ಬೇಡ. ಭಾವಗಳು ಪರಸ್ಪರ ಒಬ್ರಿಗೊಬ್ರು ಶೇರ್ ಆದಾಗ, ವೆನ್ ವಿ ಎಕ್ಸ್ಚೇಂಜ್ ಅವರ್ ಎಮೋಷನ್ಸ್, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಯೂನಿಟಿ ಲಯ ಹೇಗೆ ನಮ್ಮನ್ನು ಸೇರಿಸ್ತಾ ಇದೆ. ನಾವು ರೆಡಿ ವಿತ್ ತಬ್ಲಾ? ಇದೇ ಜಾಗೃತಿ. ಸಂಗೀತ ನಮ್ಮನ್ನ ಮೈಮರೆಸ್ತಾ ಹೋಗ್ತಿರುತ್ತೆ. ಆ ಮೈಮರಿವಿನ ಮಧ್ಯದಲ್ಲಿ ಜಾಗೃತರಾಗ್ತಕ್ಕಂಥದ್ದೇ ಧ್ಯಾನ. ನಾನು ಯಾವಾಗ ನಿಲ್ತೀನೋ ಹಾಗೆ ನಿಂತ್ಕೊಳ್ತಾ ಹೋಗ್ತೀವಿ. ಲೆಟ್ ಮೂವ್ ಅಗೇನ್. ಇದು ಇನ್ನೊಂದು ಸ್ವಲ್ಪ ಸ್ಪೀಡ್ ಹೋಗೋಣ. ಈಗ ಹಾಗೆ ನಾವೀಗ ವಚನಗಳನ್ನು ನೋಡ್ತಾ ವಚನಗಳು ನಮಗೆ ಜೀವನದಲ್ಲಿ ಏನು ಉತ್ತರಗಳನ್ನು ಕೊಡ್ತಾ ಹೋಗುತ್ತೆ ಅದನ್ನು ನೋಡೋಣ. ಅದಕ್ಕೂ ಮುಂಚೆ ನಾವೆಲ್ಲರೂ ಒಬ್ರಿಗೊಬ್ರು ಸಿಟ್ಟು ಬಂದಾಗ, ಬೇಸರ ಆದಾಗ ಒಬ್ರಿಗೊಬ್ರು ಜೋರಾಗಿ ಮಾತಾಡ್ತೇವಲ್ವಾ, ಕೂಗಾಡ್ತೇವೆ, ಚೀರಾಡ್ತೇವೆ. ಎಮೋಷ್ನಲ್ ಕೆಥಾರ್ಸಿಸ್ ಅಂತೇವೆ, ಭಾವ ವಿರೇಚನೆ. ಆ ಭಾವನೆಗಳು ಕೂಡ ಒಂದು ಸಣ್ಣವಾದ ಲಯ ಕೊಟ್ಟಾಗ ಅದು ಹೇಗೆ ನಮ್ಮಲ್ಲಿ
ಒಂದು ಅದ್ಭುತವಾಗಿರ್ತಕ್ಕಂಥ ಲಯವನ್ನು ನಿರ್ಮಾಣ ಮಾಡುತ್ತೆ. ಉದಾಹರಣೆಗೆ ತಬಲಾ ಮತ್ತು ಫ್ಲೂಟ್ ಇದೆ. ಈಗ ನಾವು ನೀವು ಮಾತಲ್ಲಿ ಹೊಡೆದಾಡೋದು ನೋಡಿದ್ದೇವೆ. ಹಾಗೆ ಇನ್ಸ್ಟ್ರೂಮೆಂಟ್ಗಳು ಸ್ವಲ್ಪ ಒಬ್ರಿಗೊಬ್ರು ವಾಗ್ವಾದ ಮಾಡಿದ್ರೆ ಹೇಗಿರುತ್ತೆ ನೋಡೋಣ ಅದನ್ನು. ಹೀಗೆ ಮೌಲಿ, ನಮ್ಮಲ್ಲಿ ಹೇಗೆ ಲಯ ಅಡಗಿದೆಯೋ ಹಾಗೆ ಒಂದು ಬುದ್ಧತ್ವವು ಕೂಡ ನಮ್ಮಲ್ಲಿ ಅಡಗಿದೆ. ಏನಡಗಿದೆ? ಬುದ್ಧತ್ವ. ಅದನ್ನು ಒಂದೊಂದೇ ನಾವು ಬಿಡಿಸ್ತಾ ಬರೋಣ. ಸೊ ಮೊದಲನೇ ವಚನದಲ್ಲಿ ನಾವು ಕೇಳುವ ಹಾಗೆ ಈ 1ನೇ ವಚನದಲ್ಲಿ ಅದ್ಭುತವಾಗಿರ್ತೀನಿ ವಚನದಲ್ಲಿ ನಮ್ಮಲ್ಲಿ ಏನು ಅಡಗಿದೆ ಅಂತ ಹೇಳ್ತಾರೆ. ಆ ವಚನವನ್ನು ಆಲಿಸೋಣ. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕೆಚ್ಚಿನಂತಿದ್ದಿತ್ತು. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕೆಚ್ಚಿನಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆಯ ಸ್ನೇಹದಂತಿದ್ದಿತ್ತು. ಈ ವಚನವನ್ನು ಕೇಳಿದಾಗ ಬಹಳ ಅದ್ಭುತವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಉದಕದಲ್ಲಿ ಕಿಚ್ಚು ಅಂದರೆ ನೀರಿನಲ್ಲಿ ಬೆಂಕಿ ಅಡಗಿದೆ, ಹಾಗೆ ಹೂವಿನಲ್ಲಿ ಸುವಾಸನೆ ಅಡಗಿದೆ, ಇನ್ನು ಸಸಿಯೊಳಗಡೆ ರುಚಿ ಅಡಗಿದೆ. ಹಾಗೆ ನಮ್ಮ ಕಣ್ಣಿಗೆ ಕಾಣುವ ಈ ಅಂಗದಲ್ಲಿ ಒಂದು ಲಿಂಗತತ್ವ ಅಡಗಿದೆ. ನಮ್ಮೆಲ್ಲರಲ್ಲೂ ಬುದ್ಧತ್ವವು ಕೂಡ ಅಡಗಿದೆ. ಕಡೆಯ ಸಾಲು ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ ಬಂತಲ್ಲ, ಎಷ್ಟು ಅದ್ಭುತವಾಗಿ ಅಲ್ಲಿ ಹೇಳಿದಾರಂದ್ರೆ, ಪ್ರತಿಯೊಬ್ಬ ಕನ್ಯೆಯಲ್ಲೂ ಒಂದು ತಾಯಿತನದ ಅಕ್ಕರೆ ಅಡಗಿದೆ. ಅದು ಸಕಾಲಕ್ಕೆ ಹೇಗೆ ಪ್ರಕಟಗೊಳ್ಳುತ್ತೋ ಹಾಗೆ ನಮ್ಮಲ್ಲಿರ್ತಕ್ಕಂಥ ಬುದ್ಧತ್ವ ಮತ್ತು ಲಿಂಗತತ್ವ ಸಕಾಲಕ್ಕೆ ಪ್ರಕಟಗೊಳ್ಳುತ್ತೆ. ಹೌದು ತಾನೆ? ಎಷ್ಟು ಅದ್ಭುತವಾದ ಉದಾಹರಣೆ ಅಲ್ಲ. ನಮಗೆಲ್ಲರಿಗೂ ಸುವಾಸನೆ ಬರ್ತಾ ಇರುತ್ತೆ, ಆದರೆ ಅದ್ರ ಕಾಣುತ್ತಾ? ಇಲ್ಲ, ಆದರೆ ಅದು ಅನುಭವಕ್ಕೆ ಬರುತ್ತೆ. ಹಾಗೆ ನಮ್ಮಲ್ಲಿ ಒಂದು ಬುದ್ಧತ್ವ ಅಡಗಿದೆ. ಈಗ ನಮಗೆಲ್ಲರಿಗೂ ಎರಡನೇ ಪ್ರಶ್ನೆ ಏನು ಬರುತ್ತಪ್ಪ ಅಂದರೆ, ಅದು ಒಳಗಡೆ ಇದ್ರೆ ನಮಗೆ ಯಾಕೆ ಕಾಣಲ್ಲ? ಈ ಪ್ರಶ್ನೆ ಬರ್ತದಿಲ್ರಿ? ಇಲ್ಲ, ಬರಲ್ಲ. ನಮ್ಮೊಳಗೆ ಪ್ರಶ್ನೆ ಬರ್ತಾವೆ. ಏನು ಬರ್ತದಪ್ಪ ಅಂದರೆ, ಎಲ್ಲರೂ ಹೇಳ್ತಾರ್ರಿ ಬುದ್ಧತ್ವದ ಅಂತ, ಬೋಧಿ ಧರ್ಮದಿಂದ ಬುದ್ಧ ಆಗ್ರಿ ಅಂತಾರೆ, ಆನಂದ ಬ್ರಹ್ಮ ಅಂತಾರೆ. ಇವೆಲ್ಲ ಕೇಳಿ ಕೇಳಿ ಸಾಕಾಗ್ಯದ. ಇದು ನಮಗೆ ಯಾಕೆ ಕಾಣಲ್ಲ ಅಂತ ಪ್ರಶ್ನೆ ನಮಗೆ ಬರುತ್ತೆ. ವೈ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಇಟ್? ಅದಕ್ಕೊಂದು 2ನೇ ವಚನದಲ್ಲಿ ಒಂದು
ಏನು ಹೇಳ್ತಾರೆ, ಯಾಕೆ ನಮಗದು ಕಾಣಿಸ್ತಾ ಇಲ್ಲ, ಏನು ಮುಚ್ಚಿಟ್ಟಿದೆ ಅನ್ನೋದನ್ನು ಈ ವಚನದಲ್ಲಿ ಕೇಳೋಣ. ಈಗ ಒಂದೊಂದೊಂದೇ ವಚನಗಳನ್ನು ನಾವು ನೋಡ್ತಾ ನೋಡ್ತಾ ಕೇಳ್ತಾ ಅದರಲ್ಲಿ ಏನು ಹೇಳಿದ್ದಾರೆ ಕೇಳೋಣ. ಈಗ ನಮಗೆ ಆ ಲಿಂಗತತ್ವ ಅಥವಾ ಬುದ್ಧತ್ವ ಕಾಣದೇ ಇರೋದು ಏನು, ಯಾವುದು ಅಡಗಿ ಕೂಡಿಸಿದೆ, ಅದು ಏನು ಅಂತ ನೋಡೋಣ. ಈಗ ಸಂಸಾರ ಸಾಗರದ ತೆರೆಕೊಂಬಿ, ಸಂಸಾರ ಸಾಗರದ ತೆರೆಕೊಂಬಿ, ಮುಖದ ಮೇಲೆ ಅಲೆಯುತ್ತಲಿದೆ. ಸಂಸಾರ ಸಾಗರದ ತೆರೆಕೊಂಬಿ, ಮುಖದ ಮೇಲೆ ಅಲೆಯುತ್ತಲಿದೆ. ಸಂಸಾರ ಸಾಗರ ಉರದುತ್ತವೆ ಹೇಳ, ಸಂಸಾರ ಸಾಗರ ಕೊರಳುತ್ತವೆ ಹೇಳ. ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ, ಏನ ಹೇಳುವೆನಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಾನು ಏವೆ ಏವೇನಯ್ಯ, ನಾನು ಏವೆ ಏವೇನಯ್ಯ. ಯಾಕೆ ಆ ಬುದ್ಧತ್ವ ಕಾಣಲ್ಲ ಅಂದರೆ, ಸಂಸಾರ ಸಾಗರದ ತೆರೆಗಳು ಉಬ್ಬಿ ಕೊಬ್ಬಿ ನನ್ನ ಮುಖದ ಮೇಲೆ ಅಲೆಯುತ್ತಲಿದೆ. ಅದು ಹೇಗೆ ಉಬ್ಬಿ ಕೊಬ್ಬಿ ಅಂದರೆ, ಅಹಂಕಾರ ಮದ ಮತ್ಸರದಿಂದ ಉಬ್ಬಿ ಉಬ್ಬಿ ಸಂಸಾರದ ಅಲೆಗಳು ನಂಗೆ ಮುಖಕ್ಕೆ ಹೊಡಿತಾ ಇದೆ. ಇಲ್ಲಿ ಕೊರಳುದ್ದ, ಉರದುದ್ದ ಮತ್ತು ಶಿರದುದ್ದ 3 ಥರದ ತೊಂದರೆಗಳನ್ನು ಹೇಳ್ತಾರೆ. ನಮಗೆ ಕೆಲವು ತೊಂದರೆಗಳು ದೇಹಕ್ಕೆ ಬರ್ತಾವಿಲ್ರಿ. ಇನ್ನು ಕೆಲವು ತೊಂದರೆಗಳು ಹೃದಯಕ್ಕೆ, ಭಾವನೆಗೆ ಸಂಬಂಧಪಟ್ಟಿದ್ದಾವೆ. ಇವತ್ತು ಭಾವನೆಗಳಲ್ಲಿ ಎಲ್ಲ ಒದ್ದಾಡ್ತಾ ಇದ್ದೇವೆ, ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ, ಎಕ್ಸ್ಪ್ರೆಸ್ ಯಾರು ಮಾಡ್ತಾ ಇಲ್ಲ. ನಾವು ವಿವರಿಸ್ತಾ ಇದ್ದೇವೆ, ವ್ಯಕ್ತಪಡಿಸ್ತಾ ಇಲ್ಲ. ಈ ಥರದ ಪಿರಾಮಿಡ್ ವ್ಯಾಲಿಗಳಲ್ಲಿ, ಈ ಥರ ಸ್ಥಾನಗಳಲ್ಲಿ ನಾವು ಕುತ್ಕೊಳ್ಳೋದ್ರಿಂದ ಶಬ್ದ ವಿವರಣೆಗಳು ಕಡಿಮೆಯಾಗಿ ಭಾವ ಮತ್ತು ವ್ಯಕ್ತಪಡಿಸುವಿಕೆ ಜಾಸ್ತಿ ಆಗ್ತಾ ಬರುತ್ತೆ. ನಾವೆಲ್ಲರೂ ಎಷ್ಟು ಚಿರಋಣಿಯಾಗಿರಬೇಕು ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಅಂದರೆ, ಇವತ್ತು ದೇಹದ ಸುಖಕ್ಕೆ, ದೇಹಕ್ಕೆ ಏನು ಬೇಕೋ ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಗಳು ಮಾಡಿಕೊಂಡಿದ್ದೇವೆ. ಆದರೆ ಭಾವಕ್ಕೆ ಮತ್ತು ಒಳಗಿರ್ತಕ್ಕಂಥ ಆನಂದ ಸ್ವರೂಪಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಬ್ರಹ್ಮಶ್ರೀ ಪತ್ರಿಜಿಯವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಹೃನ್ಮನದಿಂದ ನೆನೆದು, ಯಾಕೆಂದ್ರೆ ಸಂಸಾರ ಸಾಗರ ಕೊರಳುದ್ದ ಅಂದಾಗ ಕುತ್ತಿಗೆ ಹಿಚಕ್ಕಂಥ ತೊಂದರೆಗಳು ನಮಗೆ ಬರುತ್ತೆ. ವೇರ್ ಟು ಎಕ್ಸ್ಪ್ರೆಸ್ ದಟ್? ನೋಬಡಿ ಇಸ್ ದೇರ್. ಗಂಡಂಗೆ ಹೇಳಿದ್ರೆ ಹೆಂಡತಿಗೆ ಅರ್ಥ ಆಗಲ್ಲ, ಹೆಂಡತಿಗೆ ಹೇಳಿದ್ರೆ ಗಂಡಂಗೆ ತಿಳಿಯಲ್ಲ, ಗಂಡ ಹೆಂಡತಿ ಇಬ್ಬರು ಸೇರಿ ಹೇಳಿದ್ರೆ ಮಕ್ಕಳಿಗಂತೂ ತಲೆಗೆ ಹೋಗಲ್ಲವು. ಅಷ್ಟು ಒದ್ದಾಡ್ಕೋತ ಕೂತೀವಿ ನಾವು. ಆದರೂ ಹೆಂಗಿರ್ತೀವಿ ಹೊರಗಡೆ ಅಂದ್ರೆ ಎಲ್ಲ ಆರಾಮಿದ್ದೀವ್ರಿ ನಾವು ತೋರಿಸ್ಕೋತ ಹೋಗ್ತೀವಿ. ನಾವು ಖರೆ ಆರಾಮಿದ್ದೇವ್ರೆ? ಹೆಂಗೆ ಸಂಸಾರದ ಸಾಗರಗಳು ತೆರೆ ಮೇಲೆ ಬರ್ತಾವ, ಮಕ್ಕಳ ಮೇಲೆ ಹಬ್ಬುತ್ತು, ಒಂದು ಹಂತ ಬರುತ್ತೆ ಅಲ್ಲಿ ಯಾರು ಇಲ್ಲ. ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ. ನಾವು ಯಾರಿಗೆ ಮೊರೆ ಹೋಗ್ತೇವೆ? ಅಯ್ಯ ನನ್ನ ಹುಯ್ಯಲ ಕೇಳಯ್ಯ. ಯಾಕಂದ್ರೆ ಯಾರಿಗೂ ಅದು ಅರ್ಥ ಆಗಲ್ಲ. ಹಂಗಿದ್ರೆ ನೆಕ್ಸ್ಟ್ ಒಂದು ಪ್ರಶ್ನೆ ಏನು ಮೂಡ್ತದಪ್ಪ ನಮ್ಮೊಳಗೆ ಅಂದರೆ,
ಆಯ್ತು ರೀ, ಸಂಸಾರ ಸಾಗರೆ. ನಮಗೆ ಯಾರಿಗೂ ತೊಂದರೆಗಳಿಂದ ಹೊರಗೆ ಬರಬಾರ್ದು ಅಂತ ಏನ್ರ ಐತೇನ್ರಿ? ಹೊರಗೆ ಬರ್ಬೇಕಂತ ಇದೆಯಲ್ಲ, ಯಾರು ಹೇಳ್ತಾ ಯಾರಿಗೂ? ಹೌದಾ, ಬರಲೇಬೇಕು. ಹೌದಾ? ನೆಕ್ಸ್ಟ್ ಪ್ರಶ್ನೆ ಏನು ಮೂಡುತ್ತಪ್ಪ ಅಂದ್ರೆ, ಎಲ್ಲರೂ ಅಂತೀವಿ ಬರ್ಬೇಕ್ರಿ, ಸಾಕಾಗಿ ಹೋಗೈತ್ರಿ, ಸ್ವಲ್ಪ ಮನೆಗೆ ಹೋಗಿ ಆರಾಮಿರೋಣ ಅಂದ್ರೆ ಮನೆಯಾಗೆ ಉಳಿ ಕಿರಿಕಿರಿ ಆಗೈತಿ, ಮನ್ಯಾಗ ಬೇಸರ ಆಗ್ಯದ ಅಂತೇಳಿ ಆಫೀಸಿಗೆ ಹೋದ್ರೆ ಒಬ್ಬ ಕುಂತಾನೆ ಮೇಲೆ ಅವಂದು ಕಿರಿಕಿರಿ ಆಗೈತಿ. ಇವರಿಬ್ಬರು ಬೇಡಪ್ಪ ಅಂತೇಳಿ ಎಲ್ಲಾರ ಸ್ವಲ್ಪ ಪ್ರಶಾಂತವಾದ ಸ್ಥಳಕ್ಕೆ ಹೋಣ ಅಂದ್ರೆ ಅಲ್ಲೂ ಚಾರ್ಜ್ ಇಟ್ಟಾರ, ಅವನು ಅಲ್ಲೂ ರೊಕ್ಕ ಕೊಟ್ಟು ಹೋಗ್ಬೇಕ್ರಿ. ಎಲ್ಲಿ ಹೋಗೋಣ? ಪ್ರಾಬ್ಲಮ್ ನಮಗೂ ಸಾಲ್ವ್ ಮಾಡ್ಬೇಕಂತದ. ಯಾವುದು ನಮ್ಮನ್ನು ಅಡ್ಡ ಹಿಡಿತಾ ಇದೆ? ವಾಟ್ ಈಸ್ ದಟ್ ವಿಚ್ ಇಸ್ ಬಾದರಿಂಗ್? ಯಾವುದದು? ಮುಂದಿನ ವಚನದಲ್ಲಿ ನೋಡೋಣ. ಈಗ ನಾವು ಹೊರಗೆ ಬರಬೇಕಂದ್ರೂ ಕೂಡ ಯಾವುದದು ಅಡ್ಡ ಹಿಡಿತಿದೆ? ಈ ವಚನವನ್ನು ಕೇಳೋಣ. ಒಂದೊಂದೇ ವಚನಗಳನ್ನು ಆಲಿಸ್ತಾ ಮನನ ಮಾಡ್ತಾ ಹೋಗೋಣ. 12ನೇ ಶತಮಾನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮನದ ಬಗ್ಗೆ. ಯಾವುದದು? ಕೂಡಿಯನೆಂದಡೆ ತಾನೆನ್ನ ಮುಂದು ಗೆಡಿಸಿತ್ತು. ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದು ಗೆಡಿಸಿತ್ತು. ಮಾಯೆ 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 ಕೂಡಲ ಸಂಗಮನನ್ನ ಸೇರೋಣ ಅಂದ್ರೆ ಅಡ್ಡ ಯಾರು ಬರ್ತಾರೆ? ಜೋರಾಗಿ ಹೇಳಿ ನೋಡ್ರಿ. ನಿಮಗೆ ಮಾತು ಬರದಂಗೆ ಕೂಡ ಹೆಂಗೆ ಮಾಯ ಮಾಡ್ಯಾದ ನೋಡ್ರಿ. ಯಾರು ಅಡ್ಡ ಬರ್ತಾರ? ಯಾರು ನೋಡ್ರಿ. ಇಲ್ಲಿ ಯೋಗ ನಿದ್ರೆಯಿಂದ ಎಲ್ಲ ಸಾಧಕರು ಹೊರಗಡೆ ಬಂದು ಇದಕ್ಕೆ ಉತ್ತರ ಕೊಡಬೇಕು. ಯಾವ್ದು ಅಡ್ಡ ಬಂದಿದೆ? ಇದೇ ಮಾಯೆ. ಈಗ ಕೇಳಿಸ್ತಾ ಇದೆನಾ? ಓಕೆ. ಇಲ್ಲಿ ಹೇಳುವ ಹಾಗೆ ತಾನೆನ್ನ ಮುಂದು ಗೆಡಿಸಿ ಕಾಡಿತ್ತು. ಯಾವುದದು? ಮಾಯೆ. ಓಹೋ, ಧನ್ಯವಾದಗಳು. ಬಹಳ ಮಜವಾಗಿರ್ತಕ್ಕಂಥದ್ದು ಈ ಶಬ್ದವನ್ನು ನಾವು ಕೇಳ್ತೀವಿ. ಮಾಯೆ ಮಾಯೆ ಅಂತ ಕೇಳ್ತೀವಿಲ್ರಿ ಎಲ್ಲರೂ. ಇದು ಏನಪ್ಪ ಅಂದ್ರೆ, ಯಾವುದಿಲ್ವೋ ಅದನ್ನ ಇದೆ ಅಂತ ತೋರಿಸುತ್ತೆ. ಅಂಡ್ ಯಾವುದು ಇದೇನೋ ಅದು ಇನ್ನೂ ಏನೇನೋ ಅಂತ ತೋರಿಸುತ್ತೆ. ಅದರಾಗಂತೂ ನಮ್ಮ ಮಾಸ್ಟರ್ಸ್ ಮತ್ತು ಧ್ಯಾನಿಗಳಿಗಂತೂ ಬಹಳ ವಿಶೇಷವಾಗಿ ಮಾಯ ಆಟ ಆಡಿಸ್ತಾ ಇರುತ್ತೆ. ಬಹಳ ವಿಶೇಷವಾಗಿ ಇವತ್ತಂತೂ ಇನ್ ದ ಏರ್ ಆಫ್ ಡಿಜಿಟಲ್ ವರ್ಲ್ಡ್ ಒಂದು ಸಣ್ಣದೇನೋ ಹಾಕ್ತೀವಿ, ನಾವು ಪೋಸ್ಟ್ ಮಾಡ್ತೀವಿ, ಅದಕ್ಕೊಂದು 50 ಜನ ಲೈಕ್ ಮಾಡ್ತಾರೆ, ಒಂದು 50 ಜನ ಅದನ್ನು ಹೊಗಳ್ತಾರೆ. ನನ್ನೊಳಗೊಂದು ಭ್ರಮೆ ನಿರ್ಮಾಣ ಆಗುತ್ತೆ, ನಾನೊಬ್ಬ ದೊಡ್ಡ ಸಾಧಕ, ಐ ಆಮ್ ದ ಬಿಗ್ಗೆಸ್ಟ್ ಮಾಸ್ಟರ್ ಆಫ್ ದ ಮಾಸ್ಟರ್ಸ್. ಯಾಕೆಂದರೆ 50 ಲೈಕ್ ಬಂದಿದೆ, 150 ಶೇರ್ ಮಾಡಿದ್ದಾರೆ, ಹಾಗೂ 65 ಕಮೆಂಟ್ಸ್ ಮಾಡಿದ್ದಾರೆ ಸರ್. ಆದ್ದರಿಂದ ನಾನು ಈ ಕ್ಷಣಕ್ಕೆ ಮಾಸ್ಟರ್. ಆಮೇಲೆ ಗೊತ್ತಾಗ್ತದೆ ಯಾರು ಲೈಕ್ ಮಾಡ್ಯಾರಪ್ಪ ಅಂದರೆ ಅವ್ರ ರಿಲೇಷನ್ಸ ಲೈಕ್ ಮಾಡಿರ್ತಾರೆ. ಇನ್ನೂ ಹುಡುಕೋತ ಹೋದ್ರೆ ಮಾವ ಅತ್ತಿ ಲೈಕ್ ಮಾಡಿರ್ತಾನೆ, ಅತ್ತಿ ಮಾವನ್ ಲೈಕ್ ಮಾಡ್ತಾನೆ, ಅತ್ತಿ ಮಾವ ಸೇರಿ ಇವ್ರು ಲೈಕ್ ಮಾಡ್ತಾರೆ, ದೊಡ್ಡಮ್ಮನ ಸೇರಿ ಮಾಡ್ತಾರೆ. ಇನ್ನು ಎಲ್ಲಿ ತನಕ ಅದೀವ್ರಿ ನಾವು ಅಂದರೆ ಫೋನ್ ಮಾಡಿ ಹೇಳ್ತೀವಿ, ಹಲೋ ಆರಾಮನು, ಆ ಪೋಸ್ಟ್ ಹಾಕಿದ್ದೆ ಲೈಕ್ ಮಾಡಿಲ್ಲ ನೋಡ್ಯಾರೆ, ಅದೊಂಚೂರು ಲೈಕ್ ಮಾಡಿಬಿಡಿ ನೀನು.
ಈ ಥರದ ಭ್ರಮಾಲೋಕವನ್ನು ಯಾರು ಸೃಷ್ಟಿ ಮಾಡ್ತಾರೆ? ಮಾಯೆ. ದಿಸ್ ಇಸ್ ವಾಟ್ ದ ಇಲ್ಯೂಷನ್. ನಾವೆಲ್ಲರೂ ಇವತ್ತು ಹಿಂದಿನ ಕಾಲದಲ್ಲಿ ತರಕಾರಿ ಹೆಚ್ಚಲಿಕ್ಕೆ ಹೇಗೆ ಚಾಕು ಮತ್ತು ಇದನ್ನೆಲ್ಲ ಬಳಸ್ತಾ ಇದ್ದೀವೋ, ಇವತ್ತು ಎಷ್ಟು ಅದ್ಭುತವಾದ ಬುದ್ಧಾಹುಡ್ ನಮ್ಮ ಹತ್ರ ಇದೆ ಅಂದರೆ, ಟೆಕ್ನಾಲಜಿ ನಮ್ಮ ಕಲ್ಪನೆ ಮತ್ತು ವಿಚಾರಗಳನ್ನು AI ಮುಖಾಂತರ ಎಕ್ಸ್ಟೆನ್ಷನ್ ಮಾಡ್ತಾ ಇದೆ. ಆದರೆ ಅದನ್ನು ಅರಿವಿಲ್ಲದೆ ಬಳಸಿದರೆ ನಮ್ಮನ್ನು ಮರೆದೇ ಕರ್ಕೊಂಡು ಹೋಗುತ್ತೆ. ಅರಿವಿನಿಂದ ಬಳಸಿದರೆ ನಾವು ನಿಜವಾಗಲೂ ಆ ಬುದ್ಧತ್ವಕ್ಕೆ ಹೋಗಲಿಕ್ಕೆ ಸುಮಾರು ಹತ್ತಿರವಾಗಿರ್ತಕ್ಕಂಥ ಅವಕಾಶ ನಮಗಿದೆ. ಪತ್ರಿಜಿಯವರು ಈ ಥರದ ಕೈಂಕರ್ಯವನ್ನು ಕೈಗೊಂಡಾಗ ಇವು ಯಾವುವು ಇದ್ದಿದ್ದಿಲ್ಲ. ಊರು ಅಲ್ದಿರ್ತಕ್ಕಂಥ ಚೇತನ ಅದು. ಒಂದು ಮನೆ ಬಿಟ್ಟಿಲ್ಲ, ಒಂದು ಊರು ಬಿಟ್ಟಿಲ್ಲ, ಹಳ್ಳಿಗೆ ಹೋಗಿ ಆ ದಿವ್ಯ ಚೇತನ ಧ್ಯಾನವನ್ನು ಪಸರಿಸಿದೆ. ನಾವಿವತ್ತು ಕೂತಲ್ಲೇ ಹಿಂಗೆ ಮಾಡಿ ಹಿಂಗೆ ಹೋಗ್ತಿರ್ತೀವಿ. ಆದ್ದರಿಂದ ಇಲ್ಲಿ ಪ್ರತಿಯೊಂದು ಉಸುರು ಅವರ ಉಸಿರಿನ ಒಂದೊಂದು ಕಣವೂ ಕೂಡ ಪಿರಮಿಡ್ ವ್ಯಾಲಿಯ ಒಂದೊಂದು ಕಲ್ಲು, ಒಂದೊಂದು ಮಣ್ಣು, ಒಂದೊಂದು ಗಿಡಗಳು ಹೇಳ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಯಾವಾಗಲೂ ಕೃತಜ್ಞತೆಯಿಂದ ಈ ಸ್ಥಳಕ್ಕೆ ಬರಬೇಕು. ಇಲ್ಲಿ ಅಷ್ಟೇ ನಾವು ಗೌರವವನ್ನು ಹೇಳ್ತಾ ಬರಬೇಕು. ಸೊ ಈಗ ಮಾಯೆ ಅಂತ ಗೊತ್ತಾದ ಮೇಲೆ ಈ ಮಾಯೆ ನಮ್ಮೊಳಗೆ ಯಾಕೆ ಬರುತ್ತೆ? ಹೌ ಇಟ್ ಎಂಟರ್ಸ್? ಯಾಕೆ ಬರುತ್ತೆ ಅಂದರೆ ಮುಂದಿನ ಒಂದು ವಚನವನ್ನು ಈಗ ನಾವು ಕೇಳಿದಾಗ ಗೊತ್ತಾಗತ್ತೆ. ನಾವು ಹೇಳ್ತೇವೆ, ಎಲ್ಲ ಹೇಳ್ತಾರ್ರಿ, ಆದರೆ ಅದು ಯಾಕೆ ಎಂಟ್ರಿ ಆಗುತ್ತೆ ಒಳಗೆ? ಆರಾಮ ಕೂತಿದ್ದೀನಿ ಕೇಳಿ, ಒಂದೊಂದು ಶಬ್ದಗಳ ಮೇಲೆ ಗಮನ ಇಡಿ. ಯಾಕದು? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಇಲ್ಲ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
ಸಂಗಮದೇವ ಕೂಡಲ ಸಂಗಮದೇವ ಕೂಡಲ ಸಂಗಮದೇವ. ಯಾಕೆ ಮಾಯೆ ಹೇಗೆ ಸರಳವಾಗಿ ನಮ್ಮೊಳಗೆ ಬಂದುಬಿಡುತ್ತೆ ಅಂದರೆ, ಮನೆಯೊಳಗೆ ಮನೆಯೊಡೆಯ ಇಲ್ಲ. ನಾವಿವತ್ತು ಮನೆ ಬಿಟ್ಟು ಎಲ್ಲಾರು ಹೋಗ್ಬೇಕು ಅಂತಂದ್ರೆ ಇರೋ ಬರೋ ಸುತ್ತಮುತ್ತಲು ಎಲ್ಲ ಮನೆಯವ್ರಿಗೆ ಹೇಳಿ ಹೋಗಿರ್ತೀವಿ, ಸ್ವಲ್ಪ ಊರಿಗೆ ಹೊಂಟಿನ್ರಿ ಮನೆ ಕಡೆ ಲಕ್ಷ್ಯ ಇರಲಿ ಅಂತೀವಿ. ಅಷ್ಟೇ ಅಲ್ಲ, CCTV ಹಾಕಿ ಕ್ಯಾಮ್ರಾ ಹಾಕಿ ಹೋಗಿರ್ತೀವಿ, ಮನೆಯೊಳಗೆ ಯಾರೂ ಬರಬಾರ್ದು ಅಂತ ಹೇಳಿ. ಆದರೆ ಬಸವಣ್ಣವ್ರು ಈ ವಚನದಲ್ಲಿ ಕೇಳ್ತಾರೆ, ಮನದೊಳಗೂ ಮನದೊಡೆಯ ಇದ್ದಾನೋ ಇಲ್ಲೋ. ಯಾರು ಏನು ಬೇಕು ವಿಚಾರ ಹಾಕಿದ್ರು ಒಳಗೆ ತಗೋತೀವಿ, ಯಾರು ಏನು ಹೇಳಿದ್ರು ನಂಬುತ್ತೀವಿ. ಈಸ್ ದೇರ್ ಅ ಟ್ರೂ ಮಾಸ್ಟರ್ ಈಸ್ ರಿಸೈಡಿಂಗ್ ಇನ್ ಯುವರ್ ಹೋಮ್ ಆರ್ ನಾಟ್? ನಾವು ಇವತ್ತಿಂದ ಕೇಳ್ಕೊಳ್ಳೋಣ. ಓಕೆ, ಈಗ ಕೇಳಿಸ್ತಿದ್ದಾನ? ಓಕೆ, ಈಗ ಕೇಳಿಸ್ತಾ ಇದ್ದಾನೆ ಎಲ್ಲರಿಗೂ? ಇನ್ನೋರಿಗೆಲ್ಲ ಕೇಳಿಸ್ತಾ ಇದೆಯಾ? ಸೊ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲ ಅನ್ನೋ ಪ್ರಶ್ನೆಯನ್ನು ನಾವು ಯಾವಾಗಲೂ ಮಾಡಿಕೊಳ್ಳೋಣ. ಯಾಕೆಂದರೆ ಮನೆಯೊಳಗೆ ಮನೆಯೊಡೆಯ ಇಲ್ಲ ಅಂದರೆ ಹೇಗೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ತುಂಬ ಹೊಲಸು ತುಂಬುತ್ತೋ, ಹಾಗೆ ಮನದೊಳಗೆ ಮನದೊಡೆಯ ಇಲ್ಲ ಅಂದರೆ ಅಹಂಕಾರ, ಮೋಹ, ಮದ, ಮತ್ಸರ ಎನ್ನುವ ಈ ರಜೋಗುಣಗಳು ಸಂಪೂರ್ಣ ನಮ್ಮನ್ನು ಆವರಿಸ್ತಾ ಬಿಡುತ್ತೆ. ಮೇಲೆ ವಿಚಾರವೆಂಬ ಹೂವಾಯಿತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯಾಯಿತ್ತು, ಆಚಾರವೆಂಬ ಕಾಯಾಯಿತ್ತು, ನಿಷ್ಪತ್ತಿಯೆಂಬ ಹಣ್ಣಾಯಿತ್ತು, ನಿಷ್ಪತ್ತಿಯೆಂಬ ಹಣ್ಣಾಯಿತ್ತು, ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ, ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. See the chronology of a ಸಾಧಕ. ಗುರು ಎಲ್ಲ ಕಡೆಗೂ ಅಂಕುರಿಸುವುದಿಲ್ಲ ಭಕ್ತಿ ಎನ್ನುವ ಪೃಥ್ವಿಯ ಮೇಲೆ. ಗುರು ಅಂಕುರಿಸಿದ ನಂತರ ಲಿಂಗ ಅಂತಕ್ಕಂಥ ಎಲೆ ಆಗುತ್ತೆ. ಸೆಕೆಂಡ್ ಸ್ಟೇಜ್ ಆಫ್ ಅ ಸಾಧಕ. ಲಿಂಗ ಅನ್ನುವ ಎಲೆ ಆದ ನಂತರ ಆಚಾರ, ಅದರ ನಂತರ ವಿಚಾರ, ಅಂದರೆ ವಿಚಾರ, ಆಚಾರ, ಹಾಗೆ ನಿಷ್ಪತ್ತಿ ಕಡೆಗೆ ಹೋಗುತ್ತೆ. ಇವತ್ತು ನಾವೆಲ್ಲರೂ ಅದ್ಭುತವಾದ ವಿಚಾರಗಳನ್ನು ಮಂಡಿಸ್ತೇವೆ, ಬೆಳಗಿಂದ ಸಂಜೆ ತನಕನೂ ವಿಚಾರಗಳನ್ನು ಮಂಡಿಸ್ತೇವೆ, ಆದರೆ ಆಚಾರ ನಮ್ಮೊಳಗೆ ಬರಬೇಕಲ್ವೇ? ಒಂದ್ಸಲಿ ಬುದ್ಧ ಒಂದು ಕಡೆ ಹೊರಟಾಗ ಒಬ್ಬ ಹುಡುಗ ಎದುರುಗಡೆಗೆ ಹಿಂಗೆ ಕಲ್ಲು ತೂರ್ತಾ ಇದ್ದ. ಏನು ತೋರ್ತಾ ಇದ್ದ? ಒಂದು ಕಲ್ಲು ಹಿಂಗೆ ತೂರ್ತಾ ಇದ್ದ. ಬುದ್ಧ ಅವ್ರಿಗೆ ಹೇಳ್ತಾರೆ, ಮುಷ್ಟಿನ ಮುಚ್ಚಿ ಒಳಗಡೆ ಹಾಕೋ, ಮುಷ್ಟಿ ಮುಚ್ಚು. ಅವನು ಒಳ್ಳೆ ಆರಾಮ್ ಆಟ ಆಡಕೋತ್, ನಾ ಕೂತೀನಿ, ಕೈ ಮುಚ್ಚಿ ಮುಷ್ಟಿ ಮುಚ್ಚಿ, ಎಲ್ಲಿ ಹಚ್ಚಿ ಹೋಗ್ರಿ, ನಿಮ್ದು ಧ್ಯಾನ ಮಾಡ್ರಿ, ಧ್ಯಾನ ಬಿಟ್ಟು ನಾವು ಕಲ್ ಕಾಣ್ತಾವ ನಿಮಗೆ ಅಂತ ಮತ್ತೆ ಹೇಳ್ದ, ಇಲ್ಲ ಮುಷ್ಟಿ ಮುಚ್ಚು. ಆದರೆ ಅವನು ಬಿಡಲಿಲ್ಲ. ಆಮೇಲೆ ಬುದ್ಧ ಒಂದು ಕಡೆ ಹೇಳ್ತಾರೆ, ಹುಚ್ಚ, ಅದು ಕೊಹಿನೂರು ವಜ್ರ ಅಂತ. ಏನಂದ್ರೀಗ ಅವರು? ಏನಂದ್ರು? ವಜ್ರ ಅನ್ನೋ ಪುರುಷದಿಂದ ಹುಡುಗ ಎಲ್ಲ ತೆಗೆದು ಒಳಗೆ ಹಾಕ್ಕೊಂಡ. ಹೇಗೆ ಅದು ವಜ್ರ ಅಂತ ಗೊತ್ತಾಯ್ತೋ, ಜ್ಞಾನ ಆಯ್ತೋ, ಅದ್ರ ಹಿಂದೆ ಆಚರಣೆ ಇಮ್ಮಿಡಿಯೇಟ್ಲಿ ಆಚರಣೆ ಫಾಲೋ ಮಾಡುತ್ತೆ. ಆದರೆ ನಾವು
ವಿಚಾರಗಳನ್ನು ಮಂಡಿಸ್ತಾ ಹೋಗ್ತೇವೆ, ಅದರ ಆಚರಣೆ ಕೂಡ ಬರಬೇಕು. ಈಗ ಕಡೆಯದಾಗಿ ನಾವು ಒಂದು ಟ್ರ್ಯಾಕ್ನ ಮುಗಿಸೋಣ. ಇದು ನಾನು ಒಂದು ಸರ್ತಿ PMCಗೆ ಹೋದಾಗ ರಾಮು ಸರ್, ಪ್ರದೀಪ್ ಸರ್ ಅವೆಲ್ಲ ಕೂತಿದ್ವಿ. ಆವಾಗ ನನಗೆ ಪತ್ರಿಜಿಯವರು ಇದು ಅದ್ಭುತವಾಗಿರ್ತಕ್ಕಂಥ ಇದು ಸಿಕ್ತು. ಇದನ್ನು ನಾವೀಗ ಒಂದ್ಸಲ ಆಲಿಸೋಣ. ಒಂದು ಕಡೆಯ ಟ್ರ್ಯಾಕ್ನ ಕೇಳ್ತಾ ಹೋಗೋಣ. ಕೆಲಸದ ಮೇಲೆ ಗಮನ, ಕರ್ಮಯೋಗವು, ಶ್ವಾಸದ ಮೇಲೆ ಗಮನ, ಧ್ಯಾನ ಯೋಗವು, ಮಾತಿನ ಮೇಲೆ ಗಮನ, ಬುದ್ಧಿಯೋಗವು, ಅಹಿಂಸೆಯ ಮೇಲೆ ಗಮನ, ಕರುಣಯೋಗವು, ಕರ್ತವ್ಯದ ಮೇಲೆ ಗಮನ, ಧರ್ಮಯೋಗವು, ಸತ್ಯದ ಮೇಲೆ ಗಮನ, ಜ್ಞಾನಯೋಗವು, ಮನೋಭಾವದ ಮೇಲೆ ಗಮನ, ವಿಜ್ಞಾನ ಯೋಗವು, ಆತ್ಮಾರ್ಪಣದ ಮೇಲೆ ಗಮನ, ಭಕ್ತಿಯೋಗವು, ಆತ್ಮವಿಶ್ವಾಸದ ಮೇಲೆ ಗಮನ, ಪ್ರಗತಿಯೋಗವು, ಗುರುವಾಕ್ಯದ ಮೇಲೆ ಗಮನ, ಶಿಷ್ಯ ಧರ್ಮ ಯೋಗವು, ಪ್ರತಿನಿತ್ಯ ಶಿಕ್ಷಣದ ಮೇಲೆ ಗಮನ, ಗುರುಧರ್ಮ ಯೋಗವು, ಗುರುಧರ್ಮ ಯೋಗವು, ಸಕಲ ಜೀವರಾಶಿಯಡಗಿನ ದಯೆಯ ಮೇಲೆ ಗಮನ, ಮಾನವತಾ ಧರ್ಮಯೋಗವು, ಪರಸ್ಪರ ಸಹಕಾರದ ಮೇಲೆ ಗಮನ, ಸಂಘ ಧರ್ಮಯೋಗವು, ಪರಿಸರಗಳ ಪರಿಶುದ್ಧತೆ ಮೇಲೆ ಗಮನ, ರಾಜಧರ್ಮ ಯೋಗವು, ಅನುಭವಗಳ ಪರಂಪರೆಯ ಮೇಲೆ ಗಮನ, ಆತ್ಮಧರ್ಮ ಯೋಗವು, ದುಃಖರಾಹಿತ್ಯದ ಮೇಲೆ ಗಮನ, ಬುದ್ಧ ಯೋಗವು, ಸಕಲ ಪ್ರಾಣಿ ಕೋಟಿಯ ಜೊತೆ ಮಿತ್ರತ್ವದ ಮೇಲೆ ಗಮನ, ಮೈತ್ರೇಯ ಬುದ್ಧ ಯೋಗವು, ಮೈತ್ರೇಯ ಬುದ್ಧ ಯೋಗವು, ಮೈತ್ರೇಯ ಬುದ್ಧ ಯೋಗವು, ಧ್ಯಾಸ ಮೂಲಂ ಇದಂ ಜಗತ್, 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 ಧ್ಯಾಸ ಮೂಲಂ ಇದಂ ಜಗತ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಧನ್ಯವಾದಗಳು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.